ಯುಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ. ಇಂಟ್ರೊಡಕ್ಷನ್ ಟು ಯುಕ್ಲಿಡ್ಸ್ ಜಾಮೆಟ್ರಿ. ರೇಖಾಗಣಿತದಲ್ಲಿ ಯುಕ್ಲಿಡ್ ತನ್ನದೇ ಆದಂತಹ ಒಂದು ಸಾಧನೆಯನ್ನ ಮಾಡಿದಂತಹ ಒಂದು ವಿಶೇಷವಾದಂತಹ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯರೇ, ನಾನು ನಿಮ್ಮ ಉದಯ್ ಕುಮಾರ್ ಸರ್. ನಮ್ಮ ಉದಯ್ ಸ್ಟಡಿ ಸರ್ಕಲ್ ಆಪ್ ನಲ್ಲಿ ಈಗಾಗಲೇ PSTR ಗಣಿತ ವಿಜಯ ಹಾಗೂ GPSTR ಗಣಿತ ವಿಜಯ ಅನ್ನುವಂತಹ ಎರಡು ಬ್ಯಾಚ್ ಕೋರ್ಸ್ಗಳು ಸ್ಟಾರ್ಟ್ ಆಗಿವೆ. ಈಗಾಗಲೇ ಹಲವಾರು ತರಗತಿಗಳ ಆಗಿದಾವು. ಇನ್ನು ಮುಂದೆ ಎಕ್ಸಾಮ್ ಬರೋವರೆಗೂ ಕೂಡ ಫ್ರೆಶ್ ಕ್ಲಾಸಸ್ ಅಂದ್ರೆ ಕಂಟಿನ್ಯೂ ಕ್ಲಾಸಸ್ ಇರ್ತಾವು. ಅವಾಗವಾಗ ಲೈವ್ ಕೂಡ ಬರ್ತಿರ್ತೀನಿ. ಸಿಲೆಬಸ್ ದಾಗಿರುವಂತಹ ಅಂದ್ರ ನೂತನ 2026 ಇಲಾಖೆ ಏನು ಪ್ರಕಟಣೆ ಮಾಡಿದೈತೆ ಆ ಸಿಲೆಬಸ್ ದಾಗಿರುವಂತಹ ಪ್ರತಿಯೊಂದು ಕಂಟೆಂಟ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊತಾ ಬರ್ತೀನಿ. ಗಣಿತಕ್ಕೆ ಸಂಬಂಧಪಟ್ಟಂಗ ತಾವೆಲ್ಲರೂ ಕೂಡ ಜಾಯಿನ್ ಆಗ್ಬಹುದು. ಉದಯ್ ಸ್ಟಡಿ ಸರ್ಕಲ್ ಅಂತ ಹೇಳಿ ಗೂಗಲ್ ಪ್ಲೇ ಸ್ಟೋರ್ ಒಳಗ ಒಂದು ಆಪ್ ಸಿಗ್ತದ. ಆ ಆಪ್ ಒಳಗ ನೀವೇನಾದ್ರೂ GPT ಮ್ಯಾಥ್ಸ್ ಟೀಚರ್ಗೆ ಪ್ರಿಪೇರ್ ಆಗ್ತಾ ಇದ್ರಿ ಅಂದ್ರ GPT ಗಣಿತ ವಿಜಯೋತ್ಸವ ಅಂತ ಐತಿ. PSTR ಗೆ ಏನಾದ್ರೂ ಪ್ರಿಪರೇಷನ್ ಅನ್ನ ನಡ್ಸತ್ತಿದ್ರಿ ಅಂದ್ರ PSTR ಗಣಿತ ವಿಜಯೋತ್ಸವ ಅಂತ ಐತಿ. ಅದ್ರೊಳಗ ಸಿಲೆಬಸ್ ವೈಸ್ ಎಲ್ಲಾ ಕ್ಲಾಸ್ಗಳು ಕೂಡ ಅವೈಲೇಬಲ್ ಅದಾವು. ಇನ್ ಮುಂದ್ ಕೂಡ ಅಪ್ಡೇಟ್ ಆಗ್ತಾ ಹೋಗ್ತಾವು. ಎಸ್, ಹಾಗಾದ್ರ ಈ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಯುಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ. ಸರ, ರೇಖಾಗಣಿತ ಹೆಂಗ್ ಉಗಮ ಆತು, ರೇಖಾಗಣಿತ ಮೂಡಿ ಬಂದಂತಹ ಪರಿಕಲ್ಪನೆ ಏನ, ಅಥವಾ ರೇಖಾಗಣಿತ ಯಾವ ರೀತಿಯಾಗಿ ತನ್ನದೇ ಆದಂತಹ ಆಯಾಮಗಳನ್ನ, ತನ್ನದೇ ಆದಂತಹ ರೇಖಾಗಣಿತದ ರೆಕ್ಕೆಗಳು ಅನ್ಬೋದು ನಾವು, ವಿಂಗ್ಸ್ ಗಳನ್ನ ಎಷ್ಟು ದೂರದವರೆಗೆ ಚಾಚೈತಿ ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ಈ ಕ್ಲಾಸ್ ಒಳಗ ಡಿಸ್ಕಷನ್ ಮಾಡ್ತಾ ಬರೋಣ. ಮೂಲಗಳ ಪ್ರಕಾರ ರೇಖಾಗಣಿತ ಅನ್ನೋದು ಗ್ರೀಕರ ಗಣಿತ ಅನ್ನೋದು ಒಂದು ವಾಡಿಕೆ. ಮೊದಲ ನೈಲ್ ನದಿ ದಂಡೆಯ ನೈಲ್ ನಾಗರಿಕತೆ ಅಂದ್ರೆ ಈಜಿಪ್ಟ್ನ ನೈಲ್ ನಾಗರಿಕತೆಯಲ್ಲಿ ರೇಖಾಗಣಿತದ ಪರಿಕಲ್ಪನೆ ಬಂತು. ನಂತರ ಗ್ರೀಕ್ನ ವ್ಯಾಪಾರಿಗಳು, ಗ್ರೀಕ್ನ ಮೇಧಾವಿಗಳಿಗೆ ಈ ಪರಿಕಲ್ಪನೆಯನ್ನ ಹಬ್ಬಿದ್ರು. ವಿಶೇಷವಾಗಿ ಮೊದಲು ಥೇಲ್ಸ್, ಗ್ರೀಕ್ನ ಮಹಾಮೇಧಾವಿ ಥೇಲ್ಸ್ ರೇಖಾಗಣಿತಕ್ಕೆ ಒಂದು ಆಯಾಮವನ್ನ ಕೊಟ್ಟ. ಚೌಕ, ಆಯತ, ವಜ್ರಾಕೃತಿ, ತ್ರಾಪಿಜ್ಯಗಳ ಪರಿಕಲ್ಪನೆಯನ್ನ ಕೊಟ್ಟ. ಸೂತ್ರ ಮತ್ತು ಹಾಗೂ ಅದರ ಪರಿಧಿ ಅಥವಾ ಸುತ್ತಳತೆಗಳ ಪರಿಕಲ್ಪನೆ ಕೊಟ್ಟ ಅನ್ನೋದು ಬ್ರಿಟಿಷ್ ಗಣಿತ ಇತಿಹಾಸ ತಜ್ಞರ ಒಂದು ವಾದ. ಆದ್ರೆ ನಾ ಈ ವಾದವನ್ನ ಪರ್ಸನಲಿ ಒಪ್ಪಂಗಿಲ್ಲ. ಯಾಕಂದ್ರ ಕ್ರಿಸ್ತ ಪೂರ್ವ 3000ನೇ ಇಸ್ವಿ ಒಳಗ ಸಿಂಧೂ ನದಿ ನಾಗರಿಕತೆ ಅಂದ್ರ ನಮ್ಮ ಭಾರತದ ಸಿಂಧೂ ನದಿ ನಾಗರಿಕತೆಯ ಜನರು 4:2:1 ಅಂದ್ರ ಈ ಅನುಪಾತದಲ್ಲಿ ಇಟ್ಟಿಗೆ ನಿರ್ಮಾಣ ಮಾಡಿ ಮನೆಗಳನ್ನ ಚೌಕಾಕಾರದಲ್ಲಿ, ಮನೆಗಳನ್ನ ಆಯತಾಕಾರದಲ್ಲಿ ನಿರ್ಮಾಣ ಮಾಡ್ತಿದ್ರು. ಅಂದ್ರ ರೇಖಾಗಣಿತದ ಪರಿಕಲ್ಪನೆ ಇಲ್ಲದೆ ನಿರ್ಮಾಣ ಮಾಡ್ತಿದ್ರನ. ಸರಿಯಾದ ಸಮಾಂತರ ರೇಖೆಗಳಲ್ಲೇ ರಸ್ತೆಗಳ ನಿರ್ಮಾಣ ಆಗ್ತಿತ್ತು ಅಂದ್ರ ಭಾರತೀಯರಿಗೆ ರೇಖಾಗಣಿತದ ಪರಿಕಲ್ಪನೆ ಇದ್ದಿರ್ಲಿಲ್ಲನ. ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದಗಳಲ್ಲಿ ಅವರು ಯಜ್ಞ ಕುಂಡಗಳಲ್ಲಿ ಸನ್ಯಾಸಿಗಳು ಹೋಮಗಳನ್ನ ಮಾಡುವಾಗ ಯಜ್ಞ ಕುಂಡಗಳನ್ನ ನಿರ್ಮಿಸುವಂತಹ ರೀತಿ ರೇಖಾಗಣಿತದ ಪರಿಕಲ್ಪನೆ ಅಲ್ಲೇನ. ಇದೆಲ್ಲವೂ ಕೂಡ ಭಾರತೀಯರಿಗೆ ರೇಖಾಗಣಿತದ ಮಹತ್ವ ಅಥವಾ ಭಾರತೀಯರಿಗೆ ರೇಖಾಗಣಿತದ ಒಂದು ಪರಿಕಲ್ಪನೆ ಯಾವ ರೀತಿ ಇತ್ತು ಅನ್ನೋದು ನಮ್ಮ ಇತಿಹಾಸ, ನಮ್ಮ ಗಣಿತದ ಇತಿಹಾಸವನ್ನ ಎಲ್ಲೋ ಮರೆಮಾಚಾರು ಅನ್ನೋದು ನಂದೊಂದು ಪರ್ಸನಲಿ ಒಂದು ಒಪಿನಿಯನ್. ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪ ಅನ್ನೋದು ನೀವು ಯೋಚನೆ ಮಾಡಬಹುದು. ಅದಾದ ನಂತರ ಕ್ರಿಸ್ತಪೂರ್ವ 800ರಲ್ಲಿ ಶುಲ್ಬ ಸೂತ್ರಗಳು, ರೇಖಾಗಣಿತದ ಮಹಾಸೂತ್ರಗಳು, ರೇಖಾಗಣಿತದ ಪೂರ್ಣ ಪರಿಕಲ್ಪನೆಗಳನ್ನ ಹೊಂದಿದಂತ ಶುಲ್ಬ ಸೂತ್ರಗಳು, ವಿಶೇಷವಾಗಿ ಬೋಧಾಯನ, ಮಣವ, ಕಾತ್ಯಾಯನ, ಅಪಸ್ತಂಭ, ಎಷ್ಟು ಮಸ್ತ್ ಹೆಸರದ ನೋಡ್ರಿ. ಅಪಸ್ತಂಭ, ಕಾತ್ಯಾಯನ, ಬೌಧಾಯನ. ನಮ್ಮ ಹುಡುಗರಿಗೆ ಹೆಸರು ಇಡುದಲ್ಲಿ ನಾವು, ನಮ್ಮ ಹುಡುಗರಿಗೆ ತೇಜ, ರಾಜ, ಬೀಜ ಇಂಥ ಹೆಸರುಗಳು. ಅವು ಕರ್ಯಾಕು ಆಗಿರ್ಬಾರ್ದು, ತಿದ್ದಾಕು ಆಗಿರ್ಬಾರ್ದು. ಅಪಸ್ತಂಭ, ಭಾರತದ ಶ್ರೇಷ್ಠ ಗಣಿತ ಶಾಸ್ತ್ರಜ್ಞ ಅಪಸ್ತಂಭ ಶುಲ್ಬ ಸೂತ್ರದಲ್ಲಿ ತನ್ನದೇ ಆದಂತ ಕೊಡುಗೆಯನ್ನು ಕೊಟ್ಟ. ರೇಖಾಗಣಿತದ ಮೂಲ ಪರಿಕಲ್ಪನೆಗಳನ್ನ ಹೇಳ್ತಿರ್ತಾವ. ಇವೆಲ್ಲವೂ ಆಗಿರಬಹುದು. ಎಲ್ಲೋ ನಮ್ಮ ಗಣಿತ ಶಾಸ್ತ್ರಜ್ಞರ ಇತಿಹಾಸವನ್ನ ಮರೆಮಾಚಿ ನಾವೆಲ್ಲೋ ಪಾಶ್ಚಾತ್ಯ ಗಣಿತ ಶಾಸ್ತ್ರಜ್ಞರ, ಗ್ರೀಕ್ನ ಗಣಿತ ಶಾಸ್ತ್ರಜ್ಞರು, ಬ್ರಿಟಿಷರ ಅವ ಗಾಸ, ಅವ ನ್ಯೂಟನ್, ಅವ ಗೆಲಿಲಿಯೋ, ಅವ
ತೇಲ್ಸ ಅವ ಪೈಥಾಗೋರಸ್ ಅವ ಯುಕ್ಲಿಡ್. ಸರ್ ಇನ್ನೇನು ಮಾಡಕ್ ಆಗುದಿಲ್ರಿ, ನಮ್ ಪಠ್ಯ ಪುಸ್ತಕದಾಗು ಇವ ಅದಾವು, ನಾಳೆ ನಾವು ಬರೀ ಎಕ್ಸಾಮ್ದಾಗು ಇವ ಬರ್ತಾವ್ರಿ. ನಮ್ ಹಣೆ ಬರ ಇವ್ರ ಬಗ್ಗೆನ ಹೇಳ್ರಿಪ್ಪ, ಇವ್ರ ನಮ್ಗೆ ಇವ ಕಾತ್ಯಾಯನ ಬೌಧಾಯನ ಬ್ಯಾಡ, ನಮ್ಗೆ ಯುಕ್ಲಿಡ ಬೇಕು ಅನ್ನೋ ನಮ್ ಹುಡುಗರು. ನಮಗ್ ನಮ್ಮ ಮಂದಿ ಬಗ್ಗೆ ತಿಳ್ಕೊ ಅಂತ ಅವಶ್ಯಕತೆನೇ ಇಲ್ಲ. ಆ ಬ್ರಿಟಿಷರು ಬಂದು ನಮ್ಮನ್ನ ಮುಚ್ಚಿ ಹೋದ್ರು. ಇದಕ್ ಕಾರಣ ಮತ್ ನಮ್ಮ ಮಂದಿ ನಮ್ಮನ್ನ ಬೆಳಸಾಕ್ ಬಿಡಂಗಿಲ್ಲ ಅವ್ರ. ಕಾತ್ಯಾಯನ ಬ್ಯಾಡ್ ನಮ್ಗೆ ಯುಕ್ಲಿಡ ಬೇಕ, ನಮಗ್ ಬೌಧಾಯನ ಬ್ಯಾಡ್ ನಮಗ್ ತಿಳ್ಸಬೇಕ. ಅಲ್ಬರ್ಟ್ ಐನ್ಸ್ಟೀನ್ ನಮ್ಮ ಮನಿ ಬಾಜು ಕೊಟ್ಟಿದ್ದಂದ್ರ ಅವ್ನ ಕಡೆ ಲೆಕ್ಕ ತಿಳಿಸ್ಕೊತಿರ್ಕಿಲ್ಲ ನಾವು ಯೂಟ್ಯೂಬ್ ನೋಡ್ತಿದ್ವು. ನಮಗ ನಮ್ಮ ಊರಾನ ಎಜುಕೇಟರ್ ಕ್ಲಾಸ್ ಬೇಡ, ನಮಗ್ ಧಾರವಾಡದವ್ರದ ಬೇಕು. ನಮಗ್ ಧಾರವಾಡದವ್ರದ್ ಬೇಡ, ನಮಗ್ ಬೆಂಗಳೂರವ್ರದ ಬೇಕು. ಬಾರಿ ಹೇಳ್ತಾರ ಅವ್ರು, ಬೆಂಗಳೂರಾಗ ಬೆಸ್ಟ್ ಎಜುಕೇಟರ್ ಅದಾರ. ಧಾರವಾಡದಾಗ ಅವ್ರಿಗೆ ಬೆಸ್ಟ್ ಇರ್ತಾರ. ಧಾರವಾಡದವ್ರಕ್ಕಿಂತ ನಿಮ್ ಊರಾಗ ಇನ್ನ ಚಲೋ ಇರ್ತಾರ. ನಿಮ್ ಊರಾನವ್ರ ಹೋಗಿ ಧಾರವಾಡದಾಗ ಕೋಚಿಂಗ್ ಸೆಂಟರ್ ಇಟ್ಟಿರ್ತಾರ. ಆದ್ರೂ ನಿಮ್ ಊರಾನವ್ರು ಹೇಳುದ್ ಬೇಡ, ನಿಮಗ್ ಧಾರವಾಡದವ್ರ ಬೇಕು. ಬೆಂಗಳೂರವ್ರ ಬೇಡ, ನಿಮಗೆ ಡೆಲ್ಲಿಯವ್ರ ಬೇಕ. ಡೆಲ್ಲಿಯವ್ರ ಬರಿ ಹೇಳ್ತಾರ. ಮೊನ್ನೆ ಒಂದು ಡೆಲ್ಲಿಯವ್ರದ ಒಂದು ವಿಡಿಯೋ ನೋಡತ್ತಿದ್ನಿ, ಅದನ್ನ ಒಂದ್ 10K ಲೈವ್ ವಾಚಿಂಗ್ ಮಾಡತ್ತಿದ್ರು, ಲೈವ್ ನೋಡತ್ತಿದ್ರು. ಫಾರ್ಮುಲಾ ಅನ್ನಾಗ ಬರುವತ್ತ ಫಾರ್ಮುಲಾಸ್ ಅನ್ನತಾನ. ಇಲ್ಲ ಹೇಳತ್ತಾನ, ಆದ್ರೂ ನಮಗ ಅವ್ರು ಬೇಕು. ಹಾಗಾಗಿ ಎಲ್ಲೋ ನಮ್ಮ ಪ್ರಾಚೀನ ಗಣಿತ ಶಾಸ್ತ್ರಜ್ಞರ ಮುಚ್ಚಿ ಹೋದ್ರು. ಸರ ಇನ್ನ ಈ ಇತಿಹಾಸ ಭೂಗೋಳ ಇಂಥದ್ರ ಬಗ್ಗೆ ಮಾತಾಡೇನ ಇದನ್ನ ಈ ಕ್ಲಾಸ್ ಮುಗಿಸ್ಬೇಕನ್ನತ್ರು. ನಿಮ್ ವಿಚಾರ ಹೆಂಗೈತಿ? ನಮ್ GPT ಎಕ್ಸಾಮ್ ಅಕ್ಕ ಯುಕ್ಲಿಡ್ನ ರೇಖಾಗಣಿತ ಪ್ರಸ್ತಾವನೆ ಅಂತೇಳಿ ಇಲಾಖೆ ಪ್ರಕಟ ಮಾಡೈತಿ. ಮತ್ತೆ ಇವಳ ಬಗ್ಗೆ ಅಟ್ ಹೇಳ್ತಾರು. ಈ ಕ್ಲಾಸ್ ಇಲ್ಲಿಗೆ ಸ್ಕಿಪ್ ಮಾಡಿ ಬೇರೆ ಯಾವ್ದಾರ ಕಾಮಿಡಿ ಗಿಮಿಡಿ ನೋಡೋಣ ನಾವ, ಏನ್ ನಿಮ್ಮನ್ನ ಡಿಲೀಟ ಮಾಡೋಣ ಯೂಟ್ಯೂಬ್ ದಿಂದ? ಇಲ್ಲ, ಸಾರಿ ಫಾರ್ ದಟ್. ಯುಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ. ಹಾಗಾದ್ರ ವಿಶೇಷವಾಗಿ ಆತ್ಮೀಯರೇ, ರೇಖಾಗಣಿತ ಅಂತ ಬಂದಾಗ ನಾವು ಗ್ರೀಕ್ನ ಗಣಿತ ಶಾಸ್ತ್ರಜ್ಞರನ್ನ ಇಲ್ಲಿ ಒಪ್ಕೊಳ್ಳೇಬೇಕಾಗ್ತದ. ಮೊದಲಿಗೆ ಥೇಲ್ಸ್, ರೇಖಾಗಣಿತದ ಮೂಲ ಪರಿಕಲ್ಪನೆಯನ್ನ ಜಗತ್ತಿಗೆ ಕೊಟ್ಟಂತಹ ಥೇಲ್ಸ್ ಅನ್ನುವಂತಹ ರೇಖಾಗಣಿತ ಶಾಸ್ತ್ರಜ್ಞ. ಥೇಲ್ಸ್ ರೇಖಾಗಣಿತದ ಮೂಲ ಪರಿಕಲ್ಪನೆಯನ್ನ ಆಕೃತಿಗಳೊಂದಿಗೆ, ಆಕೃತಿಗಳ ವಿಸ್ತೀರ್ಣಗಳು, ಆಕೃತಿಗಳಿಗೆ ಸಂಬಂಧಿಸಿದ ಸೂತ್ರಗಳು, ಆಕೃತಿಗಳ ಪರಿಧಿಗಳು, ಆಕೃತಿಗಳ ಸುತ್ತಳತೆಗಳು, ಆಕೃತಿಗಳ ಆಯಾಮಗಳು, ಈ ಹಲವಾರು ಕಾಲಘಟ್ಟದಲ್ಲಿ ಅಥವಾ ಈ ಹಲವಾರು ಒಂದು ವ್ಯೂ ಆಫ್ ಪಾಯಿಂಟ್ ಒಳಗ ರೇಖಾಗಣಿತವನ್ನ ತನ್ನದೇ ಆದಂತ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾನ. ವಿಶೇಷವಾಗಿ ವೃತ್ತ ಮತ್ತು ತ್ರಿಭುಜಗಳ ಬಗ್ಗೆ ಅತೀವವಾದಂತಹ ನಾಲೆಡ್ಜ್ ಅನ್ನ ಹೊಂದಿರುವಂತಹ ಥೇಲ್ಸ್ ಪ್ರಪ್ರಥಮ ಬಾರಿಗೆ ಜಗತ್ತಿನಲ್ಲಿ ಒಂದು ವ್ಯಾಖ್ಯಾನವನ್ನ ಹೇಳ್ತಾನ. ಆ ವ್ಯಾಖ್ಯಾನ ಏನು ಅಂದ್ರ, ವೃತ್ತದಲ್ಲಿರುವಂತಹ ವ್ಯಾಸವು ವೃತ್ತವನ್ನ ಅರ್ಧಿಸುತ್ತದೆ. ಡಯಾಮೀಟರ್ ಡಿವೈಡ್ಸ್ ಟು ದಿ ಸರ್ಕಲ್, ಎಕ್ಸಾಕ್ಟ್ಲಿ ಡಿವೈಡ್ಸ್. ಸರ 100% ಇದೇನಾದ್ರೂ ಖರೆ ಐತನ್ರಿ? ಥೇಲ್ಸ್ ಹೇಳ್ಯಾನ, ಥೇಲ್ಸ್ ಹೇಳಿರ ಖರೆ ಇರಾಕಬೇಕು. ಕರೆಕ್ಟ್ ಅದ, ವೃತ್ತವನ್ನು ವ್ಯಾಸವು ಅರ್ಧಿಸುತ್ತದೆ. ಓಕೆ, ಫಾರ್ ಎಕ್ಸಾಂಪಲ್, ದ ಏರಿಯಾ ಆಫ್ ದಿಸ್ ಸರ್ಕಲ್ ಅಂದ್ರೆ ಈ ವೃತ್ತದ ವಿಸ್ತೀರ್ಣ ಏನಾದ್ರೂ 224 ಸೆಂಟಿಮೀಟರ್ ಸ್ಕ್ವೇರ್ ಆಗಿದ್ದರೆ, ವಿಸ್ತೀರ್ಣವನ್ನ ನಾವು ಸ್ಕ್ವೇರ್ ದಾಗ ಬರಿತೀವಿ. ವೃತ್ತದ ವಿಸ್ತೀರ್ಣ ಏನಾದ್ರೂ 224 ಸೆಂಟಿಮೀಟರ್ ಸ್ಕ್ವೇರ್ ಆಗಿದ್ದರೆ ಒಂದು ವ್ಯಾಸವು ಈ ವೃತ್ತವನ್ನ ಬರೋಬ್ಬರ್ 2 ವಿಭಾಗಗಳಾಗಿ ಅರ್ಧಿಸುತ್ತದೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಏನ್ರಿ ಸರ ಅಂತ ನೀವೇನಾದ್ರೂ ಕೇಳಿದ್ರ ಅಂದ್ರ ಇದು 112 ಸೆಂಟಿಮೀಟರ್ ಸ್ಕ್ವೇರ್ ಆಗಿರ್ತದ. ಅನ್ಡೌಟೇಬಲಿ it is nothing but a diameter divides to the circle given by a Thales. ಥೇಲ್ಸ್ಗೆ ಒಬ್ಬ ಬಹಳ ಪ್ರೀತಿಯ ಶಿಷ್ಯ ಇದ್ದ, ಬಹಳ ಮುದ್ದಾಡ್ತಿದ್ದ. ಆ ಶಿಷ್ಯನ ಹೆಸರ ಪೈಥಾಗೋರಸ್. ನಿಮ್ಗೆಲ್ಲರಿಗೂ ಬರ್ತಿರ್ತದೆ ಇವ್ರ ಬಗ್ಗೆ. ಪೈಥಾಗೋರಸ್ನ ನಿಯಮ ಅನ್ನೋದು ಜಗತ್ತಿನಲ್ಲೇ ಒಂದು ವಿಶ್ವವಿಖ್ಯಾತಿ ನಿಯಮ ಅಂತ ಹೇಳಿ ಕರಿಬಹುದು. ಲಂಬಕೋಣ ತ್ರಿಭುಜದಲ್ಲಿ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ABC ಒಂದು ಲಂಬಕೋಣ ತ್ರಿಭುಜವಾದ್ರ ಬಿ ಒಂದು ಲಂಬಕೋಣ ಅಂತ ಹೇಳಿ ಕನ್ಸಿಡರ್ ಮಾಡಿದ್ವು ಅಂದ್ರೆ AC is a what? ಹೈಪೋಟನಸ್, ವಿಕರ್ಣ ಅಂತ ಹೇಳಿ ಕರಿಬಹುದು. ಇಟ್ ಇಸ್ ನಥಿಂಗ್ ಬಟ್ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಲಂಬಕೋಣ ತ್ರಿಭುಜದಲ್ಲಿ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅನ್ನೋದು ಪೈಥಾಗೋರಸ್ನ ನಿಯಮ. ಇದಕ್ಕಿಂತ ಮೊದಲು ಭಾರತದ ಬೋಧಾಯನ ಇದ್ರ ಬಗ್ಗೆ ಹೇಳಿದ್ದ, ಬಟ್ ಬೋಧಾಯನ ವ್ಯಾಖ್ಯಾನ ಇಲ್ಲಿ ನಡೆಯುವುದಿಲ್ಲ. ಇತ್ತೀಚೆಗೆ ನಮ್ಮ ಪಠ್ಯ ಪುಸ್ತಕಗಳು ಬೋಧಾಯನ ಪೈಥಾಗೋರಸ್ನ ನಿಯಮ ಅಂತ ಹೇಳಿ ಅಡಾಪ್ಟ್ ಮಾಡ್ಕೊಂಡವು. ಅವ್ರಿಗೊಂದು ಇಲ್ಲಿಂದ್ರ ಒಂದು ಕೈ ಮುಗಿತಾನೆ. ಮೊದಲೆಲ್ಲಾರು ಇದಕ್ಕೆ ಪೈಥಾಗೋರಸ್ನ ಪ್ರಮೇಯ ಅಂತ ಹೇಳಿ ಕರಿತಿರು.
ಈಗ ನೀವೇನಾದ್ರೂ ಬದಲಾದ ಹೊಸ ಪಠ್ಯ ಪುಸ್ತಕಗಳನ್ನ ಗಮನಿಸಾಕತ್ರಿ ಅಂದ್ರ ಬೋಧಾಯನ ಪೈಥಾಗೋರಸ್ನ ಪ್ರಮೇಯ ಅಂತ ಹೇಳಿ ಹಾಕತಾನು. ಬಹಳಷ್ಟು ಖುಷಿದಾಯಕ ವಿಷಯ. ಭಾರತೀಯರನ್ನ ನೆನೆಸ್ಕೋಬೇಕು ನಾವ, ಪ್ರಾಚೀನ ಭಾರತದ ಗಣಿತ ಶಾಸ್ತ್ರಜ್ಞರನ್ನ ನೆನೆಸ್ಕೋಬೇಕು ಈ ಕಾಲಘಟ್ಟದಲ್ಲಿ. ರೇಖಾಗಣಿತ ತಗೋರಿ, ಅಂಕಗಣಿತ ತಗೋರಿ, ಬೀಜಗಣಿತದ ಪರಿಕಲ್ಪನೆಗಳು, ಶ್ರೀಧರಾಚಾರ್ಯ ಬೀಜಗಣಿತದ ಪರಿಕಲ್ಪನೆ ಎಷ್ಟು ಚಂದ ಬರ್ತೈತೆ ನಿಮಗ. ಬ್ರಹ್ಮಗುಪ್ತ ಅಂಕಗಣಿತದ ಪರಿಕಲ್ಪನೆ ಎಷ್ಟು ಚಂದ ಬರ್ತೈತನ. ಫಾದರ್ ಆಫ್ ಅರ್ಥಮೆಟಿಕ್ ಅಂತ ಇವತ್ತ ಗೂಗಲ್ ಮಾಡಿದ್ರ ಅಂದ್ರ ದ ಆನ್ಸರ್ ಇಸ್ ಬ್ರಹ್ಮಗುಪ್ತ. ಫಾದರ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಹೇಳ್ರಿ ನೀವು. ಇಡೀ ಜಗತ್ತಿಗೆ ವರ್ಗ ಸಮೀಕರಣದ ಮೂಲ ಪರಿಕಲ್ಪನೆ ಕೊಟ್ಟ ಶ್ರೀಧರಾಚಾರ್ಯ, ಭಾರತದ ಶ್ರೇಷ್ಠ ಗಣಿತ ಶಾಸ್ತ್ರಜ್ಞ. ನೆನಪಿಟ್ಕೋಬೇಕಲ್ಲ. ತ್ರಿಕೋಣ ಮಿತಿಯನ್ನ ಪ್ರಪ್ರಥಮ ಬಾರಿಗೆ ತನ್ನ 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 ಕೃತಿ ಒಳಗೆ ಬಳಸಿದ ಆರ್ಯಭಟ ರೀ. ತನ್ನ ಆರ್ಯಭಟಿಯಂ ಒಳಗೆ ಬಳಸ್ತಾನ ಟ್ರಿಗ್ನೋಮೆಟ್ರಿಯನ್ನ. ಎಲ್ಲವೂ ಕೂಡ ಬಹಳಷ್ಟು ವಿಶೇಷ ಇರ್ಲಿ. ಥೇಲ್ಸ್ ಆಫ್ ಪೈಥಾಗೋರಸ್ ಇವರ ಗಣಿತಕ್ಕ, ರೇಖಾಗಣಿತಕ್ಕ ತಮ್ಮದೇ ಆದಂತಹ ಮೂಲ ಪರಿಕಲ್ಪನೆಗಳನ್ನ ಕೊಡ್ತಾ, ಆಯಾಮಗಳನ್ನ ಹಾಕ್ತಾ ಬರ್ತಾರು. ನಂತರದ ಕಾಲಘಟ್ಟದಲ್ಲಿ ಈಜಿಪ್ಟ್ ದೇಶದ ಅಲೆಕ್ಸಾಂಡ್ರಿಯಾ ನಗರದ ಗಣಿತ ಶಿಕ್ಷಕ ಯುಕ್ಲಿಡ್, ಒಬ್ಬ ಸಾಮಾನ್ಯ ಗಣಿತ ಶಿಕ್ಷಕ ಯುಕ್ಲಿಡ್, ಥೇಲ್ಸ್ ಮತ್ತು ಪೈಥಾಗೋರಸರ ಕೆಲವೊಂದಿಷ್ಟು ವಿಷಯಗಳನ್ನ ಕಲೆಕ್ಟ್ ಮಾಡಿ ತಿಳ್ಕೊಂಡು ಅದಕ್ಕೆ ತನ್ನದೇ ಆದಂತಹ ಹೊಸ ವಿಷಯಗಳನ್ನ ಆಡ್ ಆನ್ ಮಾಡಿ ಒಂದು ಪ್ಯೂರ್ ಪರ್ಫೆಕ್ಟ್ ಜಾಮೆಟ್ರಿಯನ್ನ ರೆಡಿ ಮಾಡ್ತಾನು. ಈ ಪ್ಯೂರ್ ಪರ್ಫೆಕ್ಟ್ ಜಾಮೆಟ್ರಿಯನ್ನ ರೆಡಿ ಮಾಡಿದ ಕಾರಣನ ಜಗತ್ತಿನ ಎಲ್ಲ ವಿದ್ವಾಂಸರು ಯುಕ್ಲಿಡ್ ನನ್ನ ರೇಖಾಗಣಿತದ ಪಿತಾಮಹ, ಫಾದರ್ ಆಫ್ ಜಾಮೆಟ್ರಿ ಅಂತ ಹೇಳಿ ಕರೆಯಾಕ್ ಸ್ಟಾರ್ಟ್ ಮಾಡಿದ್ರು. ಸರ್ ಯುಕ್ಲಿಡ ಫಸ್ಟ್ ಅನ್ರಿ ರೇಖಾಗಣಿತದ ಪರಿಕಲ್ಪನೆಯನ್ನ ಫೈಂಡ್ ಔಟ್ ಮಾಡಿದ? ನೋ, ವಾಸ್ ನಾಟ್ ಅ ಫಸ್ಟ್. ಯಾಕ? ಅವ್ ಪ್ರಚಾರ ಮಾಡಿದ ರೇಖಾಗಣಿತಗ ತನ್ನದೇ ಆದಂತಹ ಚೌಕಟ್ಟನ್ನ ಹಾಕಿದ, ಆಯಾಮಗಳನ್ನ ಹಾಕಿದ, ತನ್ನದೇ ಆದಂತಹ ಸ್ವಯಂ ಸಿದ್ಧಗಳನ್ನ ಕೊಟ್ಟ, ವ್ಯಾಖ್ಯಾನಗಳನ್ನ ಕೊಟ್ಟ, ಆಧಾರ ಪ್ರತಿಜ್ಞೆಗಳನ್ನ ಕೊಟ್ಟ. ಹಾಗಾಗಿ ಯುಕ್ಲಿಡ್ ನನ್ನ ಜಗತ್ತು ಒಪ್ಕೊಂತು ರೇಖಾಗಣಿತದ ಪಿತಾಮಹ, ಫಾದರ್ ಆಫ್ ಜಾಮೆಟ್ರಿ. ಜಾಮೆಟ್ರಿ ಅನ್ನುವಂತಹ ಪದದ ಮೂಲ ತಿಳ್ಕೊಂಡ್ರಿ ಅಂದ್ರ ಭಾರಿ ಮಸ್ತ್ ಅನಿಸ್ತದ. ಜ ಅಂದ್ರ ಭೂಮಿ, ಅಂದ್ರ ಭೂಮಿ, ಮೆಟ್ರಾನ್ ಅಥವಾ ಮೆಟ್ರಿನ್ ಅಂದ್ರ ಅಳತೆ. ಭೂಮಿಯನ್ನ ಅಳತೆ ಮಾಡುವಂತಹ ಶಾಸ್ತ್ರ ಅನ್ನೋದು ಮೂಲ ಪರಿಕಲ್ಪನೆ. ಅಲ್ಲಿಂದ್ರನ ಬಂದಂತ ವರ್ಡ್ ಅದ ಜಾಮೆಟ್ರಿ. ನೈಲ್ ನದಿಯ ದಂಡೆಯ ನೈಲ್ ನಾಗರಿಕತೆಯ ಜನರು ಕೂಡ ಮಾಡಿದ್ದ ಅದನ್ನ, ಭೂಮಿಯ ಅಳತೆಯನ್ನ. ಎಸ್, ಹಾಗಾದ್ರೆ ಯುಕ್ಲಿಡ್ ತನ್ನದೇ ಆದಂತಹ ವ್ಯಾಖ್ಯಾನಗಳನ್ನ, ತನ್ನದೇ ಆದಂತಹ ಸ್ವಯಂ ಸಿದ್ಧಗಳನ್ನ, ತನ್ನದೇ ಆದಂತಹ ಆಧಾರ ಪ್ರತಿಜ್ಞೆಗಳನ್ನ ಯಾವ್ಯಾವ ರೀತಿ ಹೇಳಿದಾನು. ಎಕ್ಸಾಮಿಗೆ ಏನೇನು ಇಂಪಾರ್ಟೆಂಟ್, ಎಕ್ಸಾಮ್ಗೆ ಬರೋಣಪ್ಪ, ಹರಿಕತೆ ಗಿರಿಕತೆ ಎಲ್ಲ ಬೇಡ, ಎಕ್ಸಾಮ್ಗೆ ಬರೋಣ. GPT ಎಕ್ಸಾಮ್ ಆಗಿರ್ಬೋದು, PSTR ಎಕ್ಸಾಮ್ ಆಗಿರ್ಬೋದು, ಏನೇನ್ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಒಳಗೆ ಏನ್ ಕೇಳ್ತಾರೋ, ಯುಕ್ಲಿಡ್ ನ ಪ್ರಸ್ತಾವನೆ ಒಳಗೆ ಏನ್ ಹೇಳ್ತದ, ಪ್ರತಿಯೊಂದನ್ನು ಕೂಡ ನೋಡ್ತಾ ಬರೋಣ. ಹಾಗಾದ್ರೆ ಈಜಿಪ್ಟ್ ದೇಶದ ಯುಕ್ಲಿಡ್ ಮಾಡಿರುವ ಸಾಧನೆ ಆದ್ರೂ ಏನು ಅನ್ನೋದನ್ನ ತಿಳಿತಾ ಹೋಗೋಣ. ಯುಕ್ಲಿಡ್ ರೇಖಾಗಣಿತಕ್ಕ ತನ್ನದೇ ಆದಂತ ಆಯಾಮಗಳನ್ನ ಕೊಟ್ಟ ಅಂತ ಹೇಳಿದ್ನಿ. ಅದ್ರ ಎಕ್ಸ್ಪೋಸಿಂಗ್ ಒಂದು ಪುಸ್ತಕ ಬರೀತಾನೋ, ಆ ಪುಸ್ತಕದ ಹೆಸರ ಎಲಿಮೆಂಟ್ಸ್. ಇಡೀ ಜಗತ್ತಿನೊಳಗ ಪ್ರಪ್ರಥಮ ಬಾರಿಗೆ ಪ್ರಕಟಗೊಂಡಂತಹ ಗಣಿತದ ಪುಸ್ತಕ ಯಾವುದು ಅಂತ ಎಕ್ಸಾಮಿಗೆ ಕೇಳಿರು ಅಂದ್ರೆ ದಟ್ ಇಸ್ ವಾಟ್ ಎಲಿಮೆಂಟ್ಸ್. ಈ ಎಲಿಮೆಂಟ್ಸ್ ನಲ್ಲಿ ಟೋಟಲ್ 13 ಅಧ್ಯಾಯಗಳಿದ್ದು, ಈ 13 ಅಧ್ಯಾಯಗಳನ್ನ 13 ಪಾಠಗಳು ಅಂತ ಹೇಳಿ ಕರೆದು ಬಿಟ್ಟಿದ್ದ ಯುಕ್ಲಿಡ್ ಬರೆದಿದ್ದ ಪುಸ್ತಕ ಎಲಿಮೆಂಟ್ಸ್, ರಿಟನ್ ಬೈ ವಾಟ್ ಯುಕ್ಲಿಡ್. ಯುಕ್ಲಿಡ್ ಬರೆದಂತಹ ಈ ಎಲಿಮೆಂಟ್ಸ್ ಪುಸ್ತಕದಲ್ಲಿ 13 ಅಧ್ಯಾಯಗಳಿದ್ದು, ನಂತರ ಕಾಲಘಟ್ಟದಲ್ಲಿ ಯುಕ್ಲಿಡ್ನ ಅನುಯಾಯಿಗಳ, ಯುಕ್ಲಿಡ್ನ ವಿದ್ಯಾರ್ಥಿಗಳ, ಯುಕ್ಲಿಡ್ನ ಫಾಲೋವರ್ಸ್ ಏನ್ ಮಾಡಿರು ಅಂದ್ರೆ ಈ 13 ಅಧ್ಯಾಯಗಳಿರುವಂತಹ ಪುಸ್ತಕವನ್ನ ಹರಿದ ಹಂಚಿ 13 ಪುಸ್ತಕಗಳನ್ನಾಗಿ ಮಾಡಿ ಇಡೀ ಜಗತ್ತಿಗೆ ಪ್ರಸಾರ ಮಾಡಿರು. ಅವಾಗ ಜಗತ್ತು ಒಪ್ಕೊಂಡಿತ್ತು ಯುಕ್ಲಿಡ್ ಅನ್ನ ಫಾದರ್ ಆಫ್ ಜಾಮೆಟ್ರಿ ಅಂತ ಹೇಳಿ. ಇದು ವಿಶೇಷ. ಹಾಗಾದ್ರೆ ಯುಕ್ಲಿಡ್ ರೇಖಾಗಣಿತಕ್ಕೆ ತನ್ನದೇ ಆದಂತಹ ವ್ಯಾಖ್ಯಾನಗಳನ್ನ ಕೊಡ್ತಾನೋ ಅಂತ ನೋಡಿದ್ನಿ. ಇಲ್ಲಿ 3 ಘಟ್ಟದಾಗ ಈ ಪಾಠವನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾ ಹೋಗೋಣ. ಹಾಗಾದ್ರೆ ಯುಕ್ಲಿಡ್ ಕೊಟ್ಟಂತಹ ವ್ಯಾಖ್ಯಾನಗಳು ಏನು, ಡೆಫಿನೇಷನ್ಸ್ ಏನೇನ ಅಂತ ನೋಡ್ತಾ ಹೋದ್ರೆ, ಅವ್ನು ಕೆಲವೊಂದಿಷ್ಟು ತನಗ ಅನಿಸಿದ್ದನ್ನ ಅದನ್ನ ಪ್ರಾಯೋಗಿಕವಾಗಿನೂ, ಅದನ್ನೇನು ಅನಿಸಿದ್ದನ್ನ ಹಂಗ ಹೊಡೆದಿಲ್ಲ ಅವ್ನು ಯುಕ್ಲಿಡ್, ಅದನ್ನ ಪ್ರಾಯೋಗಿಕವಾಗಿನೂ ಮಾಡಿ ನೋಡಿದಾಗ ಹೌದು ಇದು ಸರಿ ಅಂತ ಹೇಳಿ
ನಾವು ತನ್ನದೇ ಆದಂತ ವ್ಯಾಖ್ಯಾನಗಳನ್ನ ಕೊಡ್ತಾನೆ. ನಂತರದ ಜಗತ್ತಿನಲ್ಲಿ ಅದನ್ನ ನಾವು ಅಪ್ಲೈ ಮಾಡ್ಕೊತ ಬರತ್ತವು. ನಾವು ನೀವು ಈಗ ಡಿಸ್ಕಷನ್ ಮಾಡೋಣ, ಇದ್ರೊಳಗೆ ಪ್ರಶ್ನೆ ಕ್ವಶನ್ ಆನ್ಸರ್ ಅಂತ ನೋಡೋದು ಬೇಡ. ಇದೊಂದು ಚರ್ಚಾ ವಿಧಾನದಲ್ಲಿ ಹೋಗ್ಲಿ. ನಾ ಹೇಳ್ತಾ ಹೋಗ್ತೀನಿ, ವ್ಯಾಖ್ಯಾನಗಳನ್ನಾಗಿರ್ಬೋದು, ಸ್ವಯಂ ಸಿದ್ಧಗಳನ್ನಾಗಿರ್ಬೋದು, ನೀವು ಕರೆಕ್ಟ್ ಐತೋ ಇಲ್ಲೋ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಹೋಗ್ರಿ. ಓಕೆ, ಆ ಪಾಯಿಂಟ್ ಹ್ಯಾಸ್ ನೋ ಪಾರ್ಟ್ಸ್. ಫಸ್ಟ್ ಡೆಫಿನೇಷನ್ ಏನು ಅಂದ್ರೆ ಯುಕ್ಲಿಡ್ ಅ ಪಾಯಿಂಟ್ ಹ್ಯಾಸ್ ನೋ ಪಾರ್ಟ್ಸ್. ಒಂದು ಬಿಂದುವಿಗೆ ಯಾವುದೇ ಭಾಗವಿಲ್ಲ. ಒಂದು ಬಿಂದು ಸಮತಲದಲ್ಲಿ ಒಂದು ಬಿಂದುವನ್ನು ಹಾಕಿನಿ ಅಂದ್ರೆ ಅದಕ್ಕೆ ಯಾವುದೇ ಭಾಗ ಇಲ್ಲ. ಇಡ್ಲಿಗೆ ತುದಿ ಯಾವುದು, ಮುದ್ದೆಗೆ ಬುಡ ಯಾವ್ದು. ಯುಕ್ಲಿಡ್ಕಿಂತ ಗ್ರೇಟ್ ನಮ್ ಯೋಗರಾಜ್ ಭಟ್. ಇಡ್ಲಿಗೆ ತುದಿ ಯಾವ್ದ, ಹಂಗ ಈ ಒಂದು ಪಾಯಿಂಟಿಗೆ ತುದಿ ಯಾವ್ದ ಇಲ್ಲ, ಯಾವುದೇ ಭಾಗ ಇಲ್ಲ. ಯುಕ್ಲಿಡ್ನ ಪ್ರಥಮ ವ್ಯಾಖ್ಯಾನ. ಎರಡನೇ ವ್ಯಾಖ್ಯಾನವನ್ನ ನೋಡ್ರಿ. ಅ ಲೈನ್ ಈಸ್ ಲೆಂತ್ ವಿದೌಟ್ ಬ್ರಿಡ್ತ್. ಅ ಲೈನ್ ಈಸ್ ಲೆಂತ್ ವಿದೌಟ್ ಬ್ರಿಡ್ತ್ ಅಂದ್ರೆ ಒಂದು ರೇಖೆಯು ಉದ್ದವಾಗಿದೆ ಆದ್ರೆ ಅಗಲವನ್ನು ಹೊಂದಿಲ್ಲ. ಒಂದು ರೇಖೆಯು ಅಗಲರಹಿತ ಉದ್ದ ಅಂತ ಹೇಳಿ ಕರೀತಾನೆ ಯುಕ್ಲಿಡ್. ಹೌದು, ಕರೆಕ್ಟಾ? ಎಷ್ಟರ ಮಟ್ಟಿಗೆ ಕರೆಕ್ಟಾ? 100% ಕರೆಕ್ಟಾ? ಒಂದು ರೇಖೆ ಐತಿ, ರೇಖೆ ಹೊಂಟೈತಿ ಅಂದ್ರೆ ಅದ್ರ ಉದ್ದವನ್ನ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ಬೋದು, ಅದ್ರ ಅಗಲವನ್ನ ಕ್ಯಾಲ್ಕುಲೇಟ್ ಮಾಡಂಗಿಲ್ಲ. ಯಾಕಂದ್ರೆ ಒಂದು ಕೂದಲು ಎಳೆಯಂಗಿರ್ತೈತಿ ರೇಖೆ. ನಾವು ದಪ್ಪನ್ ರೇಖೆ ತೆಗೆದ್ರಂದ್ರೆ ಅಗಲವನ್ನ ಅದ್ರ ಬ್ರಿಡ್ ತನ ಕ್ಯಾಲ್ಕುಲೇಷನ್ ಮಾಡ್ಬೋದು, ಇಲ್ಲ ಅಂತ ಹೇಳತ್ತಿಲ್ಲ. ಕೂದಲು ಒಂದು ರೇಖೆ, ಜಸ್ಟ್ ಅ ಲೈನ್. ಓಕೆ, ಹಾಗಾದ್ರೆ ಯುಕ್ಲಿಡ್ ನ ಡೆಫಿನೇಷನ್ ಒಂದ್ ಕಡೆ ನೋಟ್ ಮಾಡ್ಕೊತ ಹೋಗ್ರಿ ಇದನ್ನ ಹಂಗ. ಯಾಕಂದ್ರೆ ನಾಳೆ ಎಕ್ಸಾಮಿನೇಷನ್ ದಾಗ ಒಂದೇನೋ ಕೊಡ್ತಾನೆ. ಅ ಲೈನ್ ಈಸ್ ಲೆಂತ್ ವಿದೌಟ್ ಬ್ರಿಡ್ತ್. ಒಂದು ರೇಖೆಯು ಅಗಲರಹಿತ ಉದ್ದ. ಇದು ಯುಕ್ಲಿಡ್ ನ ವ್ಯಾಖ್ಯಾನನೋ, ಯುಕ್ಲಿಡ್ ನ ಸ್ವಯಂ ಸಿದ್ಧನೋ, ಯುಕ್ಲಿಡ್ ನ ಆಧಾರ ಪ್ರತಿಜ್ಞನೋ, ಏನು ತೇಲ್ಸನ ಆಧಾರ ಏನಾದ್ರು ಒಂದು ಹೋಗಿತಾನ ಗುಳಿಗೆ 4ನೇ ಆಪ್ಷನ್ ಹೋಗಿ ನೀವು 5ನೇ ಆಪ್ಷನ್ ಕೂಡ ಹಾಕಿರಿ. ಮತ್ತೆ ಯುಕ್ಲಿಡ್ ನ ವ್ಯಾಖ್ಯಾನ ಒಳಗೆ ಬರ್ತೈತಿ. ಮುಖ್ಯವಾದಂತ ವ್ಯಾಖ್ಯಾನಗಳನ್ನ ತಗೊಂಡ್ ಬಂದೇನೆ, ಒಂದ್ ನೋಟ್ ಮಾಡ್ಕೋರಿ. ಅ ಪಾಯಿಂಟ್ ಹ್ಯಾಸ್ ನೋ ಪಾರ್ಟ್ಸ್. ಬಿಂದುವಿಗೆ ಯಾವುದೇ ಭಾಗವಿಲ್ಲ. ಅ ಲೈನ್ ಈಸ್ ಲೆಂತ್ ವಿದೌಟ್ ಬ್ರಿಡ್ತ್. ಒಂದು ರೇಖೆಯನ್ನು ಹಾಕಿನಿ ಅಂದ್ರೆ ಅದು ಉದ್ದ ಇರ್ತೈತಿ, ಅಗಲ ಇರಂಗಿಲ್ಲ. ದ ಎಂಡ್ಸ್ ಆಫ್ ಅ ಲೈನ್ ಆರ್ ಪಾಯಿಂಟ್ಸ್. ಒಂದು ರೇಖೆಯಲ್ಲಿ ಅದರ ಎಂಡ್, ಅದರ ತುದಿಗಳು ಪಾಯಿಂಟ್ಗಳಾಗಿರ್ತಾವ, ಬಿಂದುಗಳಾಗಿರ್ತಾವ. ಲೈನ್ ಅಲ್ಲಿ ಬಿಂದುಗಳೇ ಅದರ ತುದಿಗಳಾಗಿರ್ತಾವ. ಕರೆಕ್ಟ್ ಅದ? ಅ ಸ್ಟ್ರೇಟ್ ಲೈನ್ ಈಸ್ ಲೈನ್ ವಿಚ್ ಲೈಸ್ ಇವನ್ಲಿ ವಿತ್ ದ ಪಾಯಿಂಟ್ಸ್ ಆನ್ ಇಟ್ ಸೆಲ್ಫ್. ಒಂದು ಸರಳ ರೇಖೆ ಅಥವಾ ಒಂದು ರೇಖೆ ಹಲವಾರು ಬಿಂದುಗಳ ಸಮತಲದಲ್ಲಿ ಕುಂತಿರ್ತದ. ಒಂದು ರೇಖೆ ಹಲವಾರು ಬಿಂದುಗಳ ಸಮತಲದಲ್ಲಿ ಅಂದ್ರೆ ಹಲವಾರು ಬಿಂದುಗಳಂದ್ರ ಆದಂತದಾಗಿರ್ತದ, ಅಥವಾ ಅದು ಹರಡಿರ್ತದ, ಬಿಂದುಗಳ ಮ್ಯಾಗ ಹರಡಿರ್ತದ. ಕ್ಲಿಯರ್? ವೆರಿ ಇಂಟ್ರೆಸ್ಟಿಂಗ್. ಓಕೆ, ದೆನ್ ಅ ಪ್ಲೇನ್ ಈಸ್ ದಟ್ ವಿಚ್ ಹ್ಯಾಸ್ ಓನ್ಲಿ ಲೆಂತ್ ಅಂಡ್ ಬ್ರಿಡ್ತ್. ಒಂದು ಮೇಲ್ಮೈಗೆ ಉದ್ದ ಮತ್ತು ಅಗಲಗಳಿರ್ತಾವ. ಒಂದು ಮೇಲ್ಮೈ, ಒಂದು ಸರ್ಫೇಸ್ ಅಂತ ಹೇಳಿ ಕರಿಬಹುದು ನಾವು. ಇದಕ್ಕೇನದಪ್ಪ? ಉದ್ದ ಅದ, ಲೆಂತ್ ಅದ, ಒಂದು ಅಗಲ ಅದ, ಒಂದು ಬ್ರಿಡ್ತ್ ಅದ. ಓಕೆ, ಒಂದು ಮೇಲ್ಮೈ ಉದ್ದ ಮತ್ತು ಅಗಲಗಳನ್ನ ಹೊಂದಿರ್ತದೆ. ಯುಕ್ಲಿಡ್ ನ ಒಂದು ವ್ಯಾಖ್ಯಾನಗಳು. ಒಂದು ಬಿಂದುವಿಗೆ ಯಾವುದೇ ಭಾಗ ಇರಂಗಿಲ್ಲ. ಒಂದು ರೇಖೆ ಹಾಕಿದ್ರಿ ಅಂದ್ರ ಅದಕ್ಕೆ ಏನಿರ್ತದ? ವಿದೌಟ್ ಬ್ರಿಡ್ತ್, ಅದು ಉದ್ದವಾಗಿರ್ತದ ಬಟ್ ಅಗಲರಹಿತವಾಗಿರ್ತದ. ಒಂದು ಸರಳ ರೇಖೆಗೆ 2 ತುದಿಗಳಿಂದನ, ಅಥವಾ ಆ ಸರಳ ರೇಖೆ 2 ತುದಿಗಳು ಬಿಂದುಗಳಾಗಿರ್ತಾವು. ಒಂದು ಸರಳ ರೇಖೆ ಎಳೆದ್ರಿ ಅಂದ್ರ ಅದು ಹಲವಾರು ಅಥವಾ ಕೋಟ್ಯಾಂತರ ಅಥವಾ ಅಸಂಖ್ಯಾತ ಬಿಂದುಗಳ ಮ್ಯಾಗ ಹರಡಿರ್ತದ, ನಿಂತಿರ್ತದ. ವಿಶೇಷವಾಗಿ ಅ ಪ್ಲೇನ್ ಈಸ್ ದಟ್ ವಿಚ್ ಹ್ಯಾಸ್ ಓನ್ಲಿ ಲೆಂತ್ ಅಂಡ್ ಬ್ರೆಡ್ತ್. ಒಂದು ಸರ್ಫೇಸ್ ಅಥವಾ ಒಂದು ಮೇಲ್ಮೈಗೆ ಉದ್ದ ಮತ್ತು ಅಗಲ ಇರ್ತದೆ. ಅದನ್ನ ನಾವು 2D ಅಂತ ಹೇಳಿ ಕರೆಯೋದು. ಓಕೆ, ಇವು ಯುಕ್ಲಿಡ್ ನ ಡೆಫಿನೇಷನ್ಸ್, ವ್ಯಾಖ್ಯಾನಗಳು. ಕಡೆ ನೋಟ್ ಮಾಡ್ಕೊಳ್ರಿ. ಮುಂದೆ ಹೋಗೋಣ. ಯುಕ್ಲಿಡ್ ನ ಎಕ್ಸಿಯಮ್ಸ್ ಅಂದ್ರ ಸ್ವಯಂ ಸಿದ್ಧಗಳು. ಇವು ವ್ಯಾಖ್ಯಾನಗಳಿಗಿಂತಲೂ ಒಂದಿಷ್ಟು ವಿಭಿನ್ನ. ಯಾಕಂದ್ರೆ ಇವಾಗ ಹೆಚ್ಚು ಪ್ರಯೋಗ ಮಾಡಿ, ಹೆಚ್ಚು ಪ್ರಾಯೋಗಿಕವಾಗಿ ಯುಕ್ಲಿಡ್ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ದ ಅನ್ನೋದು ವಾಡಿಕೆ. ಆ ವಾಡಿಕೆಯ ಪ್ರಕಾರ ಈ ಎಕ್ಸಿಯಮ್ಸ್ ಗಳನ್ನ ನೋಡೋಣ. ಥಿಂಗ್ಸ್ ವಿಚ್ ಆರ್ ಈಕ್ವಲ್ಸ್ ಟು ಸೇಮ್ ಥಿಂಗ್ ಈಕ್ವಲ್ ಟು ಒನ್ ಅನದರ್. Okay, it is nothing but what it tells. Things which are equal to the same thing equal to one to another. ಅಂದ್ರೆ ಒಂದೇ ಅಂಶಕ್ಕೆ ಸಮನಾಗಿರುವಂತಹ ಅಂಶಗಳು ಪರಸ್ಪರ ಸಮನಾಗಿರುತ್ತವೆ. ಸರ್, ವಾಟ್ ಇಟ್ ಮೀನ್ಸ್? ಒಂದೇ ಅಂಶಕ್ಕೆ ಸಮನಾಗಿರುವಂತಹ ಅಂಶಗಳು. ಫಾರ್ ಎಕ್ಸಾಂಪಲ್, ರಮೇಶ್ ಅನ್ನ ಒಬ್ಬಿರ್ತಾನು. ವಾಟ್ ಇಟ್ ಮೇಕ್ಸ್? ಓಹೋ, ರಮೇಶ್ ಅನ್ನ ಒಬ್ಬಿರ್ತಾನು. ಇವನ ಹೆಸರು ರಮೇಶ. ಅವನ್ ದೋಸ್ತ್ ಸುರೇಶ, ಅವನ್ ದೋಸ್ತ್ ಸತೀಶ. 3 ಮಂದಿ ಇರ್ತಾರು. ರಮೇಶ ಎಷ್ಟ್ ಹೈಟ್ ಅದಾನಲ್ಲ ಅಷ್ಟ ಸುರೇಶ್ ಅದಾನ. ರಮೇಶನ ಹೈಟ್ ಅಷ್ಟ, ರಮೇಶನ ಎತ್ತರದಷ್ಟೇ ಸುರೇಶ್ ಅದಾನ. ಸುರೇಶನ ಎತ್ತರದಷ್ಟೇ ಸತೀಶ ಅದಾನ.
ಹಾಗಾದ್ರೆ ಡೈರೆಕ್ಟ್ಲಿನೋ ಇಂಡೈರೆಕ್ಟ್ಲಿನೋ ರಮೇಶನ ಎತ್ತರದಷ್ಟೇ ಸತೀಶ ಇರಾಕಬೇಕು, ಇರಲೇಬೇಕು. ಒಂದು ಅಂಶಕ್ಕೆ ಸಮನಾಗಿರುವಂತಹ ಅಂಶಗಳು ಒಂದ್ ಅಂಶಕ್ಕೆ ಸಮ ಇತ್ತು ಅಂದ್ರೆ ಅವೆಲ್ಲವೂ ಪರಸ್ಪರ ಸಮ. ಐ ಗಿವ್ ಯು ಅನದರ್ ಎಕ್ಸಾಂಪಲ್. ಒಬ್ಬ ಪ್ರವೀಣ ಅಂತದಾನು, ಪ್ರವೀಣನ ಸೇಮ್ ವೇಟ್, ಪ್ರವೀಣನ ತೂಕದಷ್ಟೇ ಕೆಲವೊಂದಿಷ್ಟು ಅವನ ಗೆಳೆಯರು ಅದಾರ. ಅವನ ಗೆಳೆಯರು ಯಾರ್ಯಾರು ಅಂದ್ರೆ ಸುರೇಶ, ಅರುಣ, ಉದಯ, ಬೇರೆ ಬೇರೆ ನನ್ನ ಹೆಸರು ನನಗೆ ಬಂತು ಹೇಳಿದ್ದೇನೆ, ಆಲ್ಬರ್ಟ್ ಐನ್ಸ್ಟೀನ್, ನ್ಯೂಟನ್, ಗೆಲಿಲಿಯೋ, ಹೀಗೆ ಬೇರೆ ಬೇರೆ ಬೇರೆದವ್ರು ಅದಾರು. ಈಗ ಸುರೇಶನ್ ಹೈಟ್ ಪ್ರವೀಣನ್ ಹೈಟ್ ಅಷ್ಟೇ ಇವರೆಲ್ಲರೂ, ಪ್ರವೀಣನ ತೂಕದಷ್ಟೇ ವೇಟ್ ಅಷ್ಟೇ ಇವರೆಲ್ಲರೂ ಅದಾರಂದ್ರೆ ಪರಸ್ಪರ ಇವರೆಲ್ಲರೂ ಕೂಡ ತೂಕದಲ್ಲಿ ಏನಾತ ಸಮನಾದಂಗ ಆತ. ಅಂದ್ರೆ ಒಂದು ಅಂಶಕ್ಕೆ ಸಮನಾಗಿರುವಂತಹ ಪ್ರತಿ ಅಂಶಗಳು ಪರಸ್ಪರ ಸಮ ಅನ್ನೋದು ಯುಕ್ಲಿಡ್ನ ಸ್ವಯಂ ಸಿದ್ಧ ಎಕ್ಸಿಯೋಮ್ ಒಳಗೆ ಬರ್ತದೆ. ಒಂದು ಅಂಶಕ್ಕೆ ಸಮನಾದಂತಹ ಪ್ರತಿ ಅಂಶಗಳು ಕೂಡ ಪರಸ್ಪರ ಸಮನಾಗಿರ್ತಾವ. ವಿಶೇಷವಾಗಿದೆ. ಅದನ್ನ ಯುಕ್ಲಿಡ್ ಹಂಗ ಹೇಳಿಲ್ಲವ, ಹಂಗ ಬಾಯಿಗೆ ಬಂದಿದ್ದು ಹೇಳಿಲ್ಲವ, ಅದಕ್ಕೆ ಪ್ರಾಯೋಗಿಕವಾದಂತ ಪರಿಕಲ್ಪನೆ ಕೂಡ ಕೊಟ್ಟಾನ. ಹಾಗಾಗಿ ಅವುಗಳನ್ನ ನಮ್ಮ ಯುಕ್ಲಿಡ್ ಸತ್ ಸಾವಿರಾರು ವರ್ಷ ಆದ್ರೂ ಕೂಡ ಅವನ ನೆನಪಿಡುವಂತ ಪರಿಸ್ಥಿತಿ ಒಳಗದವು. ಕ್ಲಿಯರ? ಎಸ್, ಯುಕ್ಲಿಡ್ ನ ಎರಡನೇ ಎಕ್ಸಿಯೋಮ್ ಅನ್ನ ನೋಡೋಣ. ಇಫ್ ಈಕ್ವಲ್ಸ್ ಆರ್ ಸಬ್ಟ್ರಾಕ್ಟೆಡ್ ಫ್ರಮ್ ಈಕ್ವಲ್ಸ್ ದ ರಿಮೈಂಡರ್ಸ್ ಆರ್ ಈಕ್ವಲ್, or if equals are added to the equals the remainder are equal. What it tells? It means what? ಒಂದು ಅಂಶಕ್ಕೆ ಅಥವಾ ಎರಡು ಸಮಾನ ಅಂಶಕ್ಕೆ ಸಮಾನ ಅಂಶವನ್ನ ಕೂಡಿಸಿದಾಗ ಬರುವಂತಹ ರಿಸಲ್ಟ್ ಕೂಡ ಸಮಾನವಾಗಿರ್ತದ. ಫಾರ್ ಎಕ್ಸಾಂಪಲ್, ಒಂದು ಕಟ್ಟಿಗೆ ಅದ, ಅದ್ರದ ಸೇಮ್ ಹೈಟ್ ಕಟ್ಟಿಗೆ ತಗೋರಿ, ಒಂದು ಕಟ್ಟಿಗಲ್ಲೇ ಅದ ಮೊಸಳೆ, ಒಂದು ಕಟ್ಟಿಗೆ ತಗೋರಿ, ಸೇಮ್ ಹೈಟ್ ಕಟ್ಟಿಗೆ, ಒಂದು ಸೇಮ್ ಹೈಟ್ ಕಟ್ಟಿಗೆ. ಇದಕ್ಕ 2 ಸೆಂಟಿಮೀಟರ್ ಕಟ್ಟಿಗೆ ಹಾಕ್ರಿ, ಇದಕ್ಕೂ 2 ಸೆಂಟಿಮೀಟರ್ ಕಟ್ಟಿಗೆ ಹಾಕ್ರಿ, ಮತ್ತೆ ಆಡೆಡ್ ಮಾಡ್ರಿ, ಕೂಡಿಸ್ತಾರೆ. ಅವಾಗ ಬರುವಂತಹ ಪೂರ್ತಿಯಾದಂತಹ ಅಂಶ ಒಂದಕ್ಕೊಂದು ಸಮ ಇರ್ತದ, 100% ಸಮ ಇರ್ತದೆ. ಯಾಕಂದ್ರೆ ಕೆಳಗಿನ ಭಾಗ ಸಮ ಐತಿ. ನಾ ಇದಕ್ಕ ಮೆಜರ್ಮೆಂಟ್ ಅನ್ನ ಮಾಡಂಗಿಲ್ಲ, ವ್ಯಾಲ್ಯೂ ಅನ್ನ ಕೊಡಂಗಿಲ್ಲ. ಕೆಳಗಿನ ಭಾಗ ಎಕ್ಸ್ ಐತಿ, ಇದು ಎಕ್ಸ್ ಐತಿ ಅಂತ ಅನ್ಕೊಂಡು ಸಮ ಐತಿ, ಎರಡೂ ಭಾಗಗಳ ಸಮ. ಅದಕ್ಕೆ ನಾವು ಸಮನಾದ ಅಂಶಗಳನ್ನ ಕೂಡಿಸಿದಾಗ ಬರುವಂತ ರಿಮೈಂಡರ್ ಮೀನ್ಸ್ ಬರುವಂತ ಪೂರ್ಣ ಅಂಶ ಅಂತ ಹೇಳಿ ಅನ್ಕೋನು ಇಲ್ಲ. ಅವು ಕೂಡ ಏನಾಗಿರ್ತಾವ, ಪರಸ್ಪರ ಸಮನಾಗೇ ಇರ್ತಾವ. ಎಸ್, ಇದೇ ರೀತಿ ಒಂದು ಸಮಾನ ಅಂಶದಲ್ಲಿ ಸಮನಾಗಿರುವ ಅಂಶಗಳನ್ನ ಕಳೆದಾಗ, ಫಾರ್ ಎಕ್ಸಾಂಪಲ್ ಒಂದು 10 ಸೆಂಟಿಮೀಟರ್ ಕಟ್ಟಿಗದ ಅಥವಾ ಯಾವುದು ಎಕ್ಸ್ ಮೆಜರ್ಮೆಂಟ್ ಒಳಗೆ ಒಂದು ಕಟ್ಟಿಗದ, ಅದರಿಂದ ನಾನು 3 ಸೆಂಟಿಮೀಟರ್ನ ಎಗರಿಸುವುದಂದ್ರ ತೆಗೆದೊಗಿತಾನೆ. ಉಳಿದಿರುವಂತಹ ದ ರಿಮೈಂಡರ್ ಪಾರ್ಟ್, ಉಳಿದಿರುವಂತಹ ಭಾಗ ಕೂಡ ಒಂದಕ್ಕೊಂದು ಸಮನಾದ ಅಂಶಗಳು ಏನಿರ್ತಾವು ಅದಕ್ಕೆ ಸಮನಾದ ಮತ್ತ ಅಂಶಗಳನ್ನ ಕೂಡಿಸಿದ್ರೆ ಅಂದ್ರೆ ಎರಡೂ ಕೂಡ ಸಮ. ಅಥವಾ ಅದೇ ಅಂಶಗಳಿಂದ ಸಮನಾದ ಅಂಶಗಳನ್ನ ಕತ್ತರಿಸಿ ಹೊರಗೆ ತೆಗೆದ್ರೆ ರಿಮೈಂಡರ್ ಪಾರ್ಟ್ ಅಂದ್ರೆ ಉಳಿದಿರುವ ಅಂಶಗಳು ಕೂಡ ಪರಸ್ಪರ ಸಮ ಅನ್ನೋದು ಯುಕ್ಲಿಡ್ನ ವಾದ. ಸರ್ ಸರಿ ಐತೇನ್ರಿ ಇದು? 100% ಸರಿ ಐತಿ ಪಾ ಹುಲಿ ಸೂರ, 100% ಸರಿ ಐತಿ ಸರ್. ಹೆಂಗ್ ಹೇಳ್ತಾರೆ ನೀವು? ಫಾರ್ ಎಕ್ಸಾಂಪಲ್, ಇವೆರಡೂ ಕೂಡ ಸೇಮ್ ಹೈಟ್ ಒಳಗದಾವ ಅಂತ ಅನ್ಕೊಂಡು, ಸೇಮ್ ಹೈಟ್, ಇಟ್ ಇಸ್ 6 ಸೆಂಟಿಮೀಟರ್, ಇಟ್ ಇಸ್ ಆಲ್ಸೋ 6 ಸೆಂಟಿಮೀಟರ್, ಎರಡು ಕೂಡ ಸೇಮ್ ಹೈಟ್ ಒಳಗದಾವು. ನಾ ಇದ್ರೊಳಗೆ 2 ಸೆಂಟಿಮೀಟರ್ ನ ಕಟ್ ಮಾಡ್ತಾನೆ, ಇದ್ರೊಳಗೆ 2 ಸೆಂಟಿಮೀಟರ್ ನ ಕಟ್ ಮಾಡ್ತಾನೆ. ಇನ್ನು ಉಳಿದ ಭಾಗ ಅವು ಕೂಡ ಪರಸ್ಪರ ಸಮ, 4 ಸೆಂಟಿಮೀಟರ್ 4 ಸೆಂಟಿಮೀಟರ್. ಹೆಂಗೆಲ್ಲ ಅನ್ನಕ್ ಬರ್ತೈತಿ? ಕರೆಕ್ಟ್ ಐತಿ, ಯುಕ್ಲಿಡ್ ಕರೆಕ್ಟ್ ಐತಿ. Okay, if equals are added to equals, the remainders are also equal. Okay, and go to the next one. The whole is greater than its part. Very interesting statement. The whole is greater than its part. Sir, correct ಐತೇನ್ರಿ? 100% ಕರೆಕ್ಟ್ ಐತಪ್ಪ. ಒಂದು ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದಾಗಿರ್ತದ. ಕರೆಕ್ಟ್ ಐತನ? ಕರೆಕ್ಟ್ ಅದ. ಒಂದು ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದಾಗಿರ್ತದೆ ಯಾವಾಗಲೂ. ಫಾರ್ ಎಕ್ಸಾಂಪಲ್ ಸರ್, ಪೂರ್ಣ ಭಾಗ ನಮ್ಮ ಮಟ್ಟದಾಗ ಹೇಳ್ರಿ, ನಮ್ಮ ಲೆವೆಲ್ದಾಗ ಹೇಳ್ರಿ, ನಾವು ತಿಳ್ಕೊಂಡ್ ಹೇಳ್ರಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದ ಸ್ಕೂಲ್ ಅದ, ಸ್ಕೂಲ್ ಒಳಗ ಕ್ಲಾಸ್ಗಳು ಅದಾವ. ಕ್ಲಾಸ್ ಅನ್ನೋದು ಸ್ಕೂಲ್ ನ ಒಂದು ಭಾಗಗಳಿದ್ದಂಗ, ಪಾರ್ಟ್ ಇದ್ದಂಗ. ಸ್ಕೂಲ್ ದೊಡ್ಡದು, ಕ್ಲಾಸ್ ದೊಡ್ಡದು, ಸ್ಕೂಲ ದೊಡ್ಡದು. ಸ್ಕೂಲ್ ಅನ್ನೋದು ಪೂರ್ಣ ಭಾಗ, ಒಂದು ಪೂರ್ಣಾಂಶ, ದ ಹೋಲ್. ಹಂಗ ಪೂರ್ಣವು ಭಾಗಗಳಿಗಿಂತ ದೊಡ್ಡದು. ಯಾವಾಗಲೂ ಪೂರ್ಣ ಸಂಖ್ಯೆಗಳು ಅಥವಾ ಪೂರ್ಣ ಭಾಗವು ಅದರ ಭಾಗಕ್ಕಿಂತ, ಫಾರ್ ಎಕ್ಸಾಂಪಲ್ ಈಗ ಭಿನ್ನರಾಶಿಗೆ ಹೋಲಿಕೆ ಮಾಡಿದ್ವು ಅಂದ್ರೆ, ಭಿನ್ನರಾಶಿಗೆ ಹೋಲಿಕೆ ಮಾಡೋಣ. ಪೂರ್ಣ ಭಾಗ 4 ಕಟ್ ಮಾಡೀನಿ, ಪೂರ್ಣ ಭಾಗ 4 ಒಂದಕ್ಕೆ ಶೇಡ್ ಮಾಡ್ತಾನೆ, ಇದೊಂದು ಭಾಗ 1.
ಪೂರ್ಣಾಂಶವು ಅದ್ರ ಭಾಗಕ್ಕಿಂತ ದೊಡ್ಡದೇ ಇರ್ತದ. ಸಣ್ಣ ಒಂದು ಎಕ್ಸಾಂಪಲ್ ಮೂಲಕ ನಾನು ನಿಮಗೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಸತ್ತೀನಿ ಅಷ್ಟೇ. ಭಾಗಕ್ಕಿಂತ ದೊಡ್ಡದೇ ಇರ್ತದೆ. ಓಕೆ, ದೆನ್ that is the fourth axioms of Euclid. Things which are double or halves if the same thing are equal to one another. What it tells, ಯುಕ್ಲಿಡ್ ನ ಐದನೇ ಸ್ವಯಂ ಸಿದ್ಧ ಏನ್ ಹೇಳ್ತದ, ಅಥವಾ ಯುಕ್ಲಿಡ್ ನ ಐದನೇ ಸ್ವಯಂ ಸಿದ್ಧದಲ್ಲಿ ಯುಕ್ಲಿಡ್ ಏನ್ ಹೇಳ್ತಾನೋ ಅಂದ್ರ, ಥಿಂಗ್ಸ್ ವಿಚ್ ಆರ್ ಡಬಲ್, ಅಂಶವನ್ನ ದುಪ್ಪಟ್ಟುಗೊಳಿಸಿದಾಗ, ಆರ್ ಹಾವ್ಸ್ ಅಥವಾ ಅದನ್ನ ಅರ್ಧದಷ್ಟುಗೊಳಿಸಿದಾಗ, ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಟು ಅನದರ್. ಇಟ್ ಇಸ್ ನಥಿಂಗ್ ಬಟ್, ಇದೇ ನಾ ಇದ್ರ ಬಗ್ಗೆ ಚರ್ಚೆ ಮಾಡತ್ತಿದ್ ನಿಮಗ. ಎರಡು ಸಮನಾದ ಅಂಶಗಳನ್ನ ತಗೋರಿ, ಈ ಎರಡು ಅಂಶಗಳನ್ನ ಪರಸ್ಪರ ಅರ್ಧದಷ್ಟು ಕಟ್ ಮಾಡಿದ್ರೆ ಉಳಿದ ಭಾಗಗಳು ಕೂಡ ಸಮ ಅನ್ನೋದು ವಾದ. 100% ಕರೆಕ್ಟ್ ಅದ, ಇದರೊಳಗೆ ಅಂತ ವಿಶೇಷವಾದಂತ ಮಾಹಿತಿ ಇಲ್ಲ. ಇದ ಕಾನ್ಸೆಪ್ಟ್ ಅನ್ನ ಮತ್ತೆ ಯುಕ್ಲಿಡ್ ಏನ್ ಹೇಳ್ತಾನಂದ್ರೆ, ಎರಡು ಸಮನಾದ ಅಂಶಗಳನ್ನ ತಗೋರಿ, ಇದನ್ನ ದುಪ್ಪಟ್ಟು ಮಾಡಿದಾಗ, ದುಪ್ಪಟ್ಟು ಅಂದ್ರೆ ಡಬಲ್ ಮಾಡಿದಾಗ, ಅದನ್ನ ಡಬಲ್ ಮಾಡಿದಾಗ ಅಲ್ಲಿ ಉಂಟಾಗುವಂತಹ ಪೂರ್ಣ ಭಾಗ ಏನದಲ್ಲ ಅವು ಕೂಡ ಪರಸ್ಪರವಾಗಿ ಸಮ ಇರ್ತಾವು ಅನ್ನೋದು ವಿಶೇಷವಾದದ್ದು ಯುಕ್ಲಿಡ್ ಹೇಳಿದ್ದು. ಇದು ಯುಕ್ಲಿಡ್ ನ ಸ್ವಯಂ ಸಿದ್ಧಗಳು. ಯುಕ್ಲಿಡ್ ನ ಸ್ವಯಂ ಸಿದ್ಧಗಳನ್ನ ಒಂದ್ ಕಡೆ ಪಟ್ಟಿ ಮಾಡ್ಕೊಳ್ಳಿ. ಥಿಂಗ್ಸ್ ವಿಚ್ ಆರ್ ಈಕ್ವಲ್ಸ್ ಟು ದಿ ಸೇಮ್ ಥಿಂಗ್ ಈಕ್ವಲ್ ಟು ದಿ ಒನ್ ಟು ಅನದರ್. ಇಟ್ ಇಸ್ ನಥಿಂಗ್ ಬಟ್ ಸಮನಾದ ಅಂಶಗಳಿಗೆ ಅಥವಾ ಒಂದು ಅಂಶಕ್ಕೆ ಸಮನಾದ ಅಂಶವು ಪರಸ್ಪರ ಸಮನಾಗಿರುತ್ತದೆ ಅನ್ನೋದು. ನಾ ಏನಿಲ್ಲ ರಮೇಶ ಸುರೇಶನ್ ಕತಿ. ಓಕೆ, ಇಫ್ ಈಕ್ವಲ್ಸ್ ಆರ್ ಸಬ್ಟ್ರಾಕ್ಟೆಡ್ ಆರ್ ಇಫ್ ಈಕ್ವಲ್ಸ್ ಆರ್ ಆಡೆಡ್, ಇವ್ನ ಎರಡನ್ನು ಒಂದ ಕಡೆ ಬರ್ಕೋದು ನಡೀತೈತಿ. ಫ್ರಮ್ ಈಕ್ವಲ್ಸ್ ದ ರಿಮೈಂಡರ್ ಆರ್ ಈಕ್ವಲ್. ಎರಡು ಸಮನಾದ ಅಂಶಗಳಿಗೆ ನೀವು ಏನಾದ್ರೂ ಸಮನಾಗಿರುವುದನ್ನ ಕುಡಿಸಿದ್ರಿ ಅಂದ್ರ, ಅಥವಾ ಎರಡು ಸಮನಾದ ಅಂಶಗಳಲ್ಲಿ ನೀವು ಸಮನಾಗಿ ಅದನ್ನ ಕತ್ತರಿಸಿದ್ರಿ ಅಂದ್ರ ಉಳಿದ ಭಾಗಗಳು ಕೂಡ ಸಮನಾಗೇ ಇರ್ತಾವ ಅನ್ನೋದು ಯುಕ್ಲಿಡ್. ಕೇಳಕ್ ಸರಳ ಅನಿಸಬಹುದ, ಸರ್ ಏನ್ರಿ ಏಟ್ ಈಸಿ ಅನಿಸಬಹುದ, ಬಟ್ ಅದನ್ನ ಯುಕ್ಲಿಡ್ ತನ್ನದೇ ಆದಂತಹ ಒಂದು ಪರಿಕಲ್ಪನೆ ಒಳಗೆ ಪ್ರತಿಪಾದನೆ ಮಾಡಿದಾನ. ಈಗ ಅವ್ ಮಾಡಿದ ಮ್ಯಾಗ ನಮಗೆ ಯಾಕೆ ಗೊತ್ತಾಗಿರ್ಬಾರ್ದ? ಸಣ್ಣವ್ರಿದ್ದಾಗಿಂದ್ರ ನಾ ಈ ಪರಿಕಲ್ಪನೆಯನ್ನ ಪಡೆದನಿ ಅಂದ್ರ ಮೊದಲು ಯಾರೋ ಇದಕ್ಕೆ ತಮ್ಮದೇ ಆದಂತ ಆಯಾಮವನ್ನ ಹೇಳಿರ್ಬೋದ್ಲ. ಸೇಬು ಹಣ್ಣ ಗಿಡದ ಮ್ಯಾಗಿಂತ ನೆಲಕ್ಕ ಬೀಳ್ತೈತಿ ಅನ್ನೋದು ನನಗೆ ಗೊತ್ತೈತಿ. ಅದೇನು ವಿಶೇಷವಾಗಿ ಸರ್ ಐಸಾಕ್ ನ್ಯೂಟನ್ ಅವ್ರು ಹೇಳುದು ಬೇಕಾಗಿರ್ಕಿಲ್ಲ, ಬಟ್ ಭೂಮಿಗೆ ಯಾವ ಶಕ್ತಿ ಐತೆ ಅನ್ನೋದು ಬೇಕಾಗಿತ್ಲ. ಯಾಕೆ ಭೂಮಿಗೆ ಬೀಳ್ತೈತಿ ಅನ್ನುವಂತಹ ಹಿಂದಿನ ಮೂಲ ನೆಲೆಗಟ್ಟು ಬೇಕಾಗಿತ್ಲ ನಮಗ. ಅವುಗಳನ್ನ ಅವ್ರು ಹೇಳಿದ್ದಾರೆ. ನ್ಯೂಟನ್ ಗುರುತ್ವಾಕರ್ಷಣೆ ಬಲವನ್ನ ಕಂಡು ಹಿಡಿದಿಲ್ಲ, ಗುರುತ್ವಾಕರ್ಷಣೆ ಬಲ ಭೂಮಿಗೆ ಐತಿ ಅನ್ನೋದನ್ನ ಜಗತ್ತಿಗೆ ಹೇಳಿದಾನ. ಹಾಗಾಗಿ ವಿಶೇಷವಾದಂತಹ ಭಾಗ ಅಥವಾ ವಿಶೇಷವಾದಂತಹ ಒಂದು ಕ್ರಿಯೇಟಿವ್ ಮೈಂಡ್ಸ್ ಅಂತ ಹೇಳಿ ಕರಿಬಹುದು. ಅದೇ ರೀತಿ ಯುಕ್ಲಿಡ್ ಕೂಡ ಗಣಿತದಲ್ಲಿ ತಮ್ಮದೇ ಆದಂತಹ ವಿಶೇಷ ಚಾಪಣ್ಣ ಮೂಡಿಸಿದ. ಹಾಗಾಗಿ ಓಕೆ, ದ ಹೋಲ್ ಈಸ್ ಗ್ರೇಟರ್ ದ್ಯಾನ್ ಇಟ್ಸ್ ಪಾರ್ಟ್. ಈ ಪ್ರಶ್ನೆ ಆಗುವಂತ ಸಾಧ್ಯತೆ ಬಹಳ ಐತಿ. ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದು. ಇದು ಯುಕ್ಲಿಡ್ ನ ಸ್ವಯಂ ಸಿದ್ಧದಲ್ಲಿ ಬರುವಂತ ಪಾಯಿಂಟ್ ಆಗಿರ್ತದೆ. ಥಿಂಗ್ಸ್ ವಿಚ್ ಆರ್ ಡಬಲ್ ಆರ್ ಹಾವ್ಸ್ ಆಫ್ ದಿ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್. ಯಾವುದೇ ಎರಡು ಸಮನಾದ ಅಂಶಗಳನ್ನ ನೀವು ದುಪ್ಪಟ್ಟು ಮಾಡ್ರಿ, ದುಪ್ಪಟ್ಟು ಮೀನ್ಸ್ ಡಬಲ್ ಮಾಡ್ರಿ, ಅವು ಸಮನಾಗಿನ ಇರ್ತಾವು. ಅದನ್ನ ಹಾವ್ ಮಾಡ್ರಿ, ಹಾಫ್ ಮೀನ್ಸ್ ಕಟ್ ಮಾಡ್ರಿ ಅಥವಾ ಅರ್ಧ ಮಾಡ್ರಿ, ಅರ್ಧ ಆಗಿರುವಂತಹ ಭಾಗಗಳು ಕೂಡ ಸಮನಾಗಿನ ಇರ್ತಾವು ಅನ್ನೋದು ಇಲ್ಲ ಮಾಹಿತಿ. ಎಸ್ ಆತ್ಮೀಯರೇ, ಹಾಗಾಗಿ ನಾವು ಯುಕ್ಲಿಡ್ ನ ವ್ಯಾಖ್ಯಾನಗಳನ್ನ, ಯುಕ್ಲಿಡ್ ನ ಸ್ವಯಂ ಸಿದ್ಧಗಳನ್ನ ಪೂರ್ಣವಾಗಿ ಪಾಯಿಂಟ್ ವೈಸ್ ಡಿಸ್ಕಷನ್ ಮಾಡಿದ್ದು. ಯಾವುದೇ ಕೇಳಿದ್ರು ಕೂಡ ನೀವು ಹೇಳುವಂಗದ್ರಿ. ಈಗ ಇದ್ರೊಳಗೆ ಕೆಲವೊಂದಿಷ್ಟು ಕ್ವಶನ್ಸ್ ಗಳು ಬಂದ್ರು ಕೂಡ ಅಪ್ಲಿಕೇಬಲ್ ಟೈಪ್, ಅದನ್ನ ಕೂಡ ನಾವು ಬಿಡಿಸಬಹುದು. ಕ್ವಶನ್ಸ್ ಯಾವ ರೀತಿ ಬರ್ತೈತೆ ಅಂದ್ರೆ MCQ ಒಳಗ ಎರಡು ಸಮನಾದ ಅಂಶಗಳನ್ನು ದುಪ್ಪಟ್ಟುಗೊಳಿಸಿದಾಗ ಬರುವಂತ ಆನ್ಸರ್ ಕೂಡ ಸಮನಾಗಿರ್ತೈತಿ, ಅಥವಾ ಒಂದರಿಂದ ಇನ್ನೊಂದು ಅರ್ಧದಷ್ಟು ಇರ್ತೈತಿ, ಒಂದಕ್ಕೊಂದ ಡಬ್ಲೆಟ್ ಆಗಿರ್ತೈತಿ, ಏನೇನೋ ಈ ರೀತಿಯಾದಂತಹ ಆಪ್ಷನ್ಸ್ ಗಳು ಬರ್ಬೋದು. ಯಾಕಂದ್ರೆ ನಿಮ್ಗೆಲ್ಲರಿಗೂ ಬರ್ತಿದ್ದಂಗ ಶಿಕ್ಷಕರ ನೇಮಕಾತಿ ಪರೀಕ್ಷೆ ವಸ್ತುನಿಷ್ಠ ಪರೀಕ್ಷೆ ಆಗಿದ್ದು MCQ ಟೈಪ್ ಆಫ್ ಕ್ವಶನ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು. ಎರಡು ಪತ್ರಿಕೆಯಲ್ಲಿ ಪೇಸ್ಟ್ ಯಾರ್ದವ್ರಿಗಂತೂ ಮ್ಯಾಥಮೆಟಿಕ್ಸ್ ಎರಡನೇ ಪತ್ರಿಕೆ ಒಳಗೆ 33 ಕ್ವಶನ್ಸ್ ಅಂತೂ ಇರತ್ತಾವ. ಅದೇ ರೀತಿ GPST ಆದವರಿಗೆ, ವಿಶೇಷವಾಗಿ ಗಣಿತ ಶಿಕ್ಷಕರಿಗೆ 50 ಅಂಕಗಳಿಗೆ ಗಣಿತ ಪರೀಕ್ಷೆ ಇರ್ತದ. ಸಿಲೆಬಸ್ ಒಳಗ ಈ ಪಾಠ ಬಹಳಷ್ಟ ಮಹತ್ವಕಾರ್ಯವಾದ ಪಾಠ, ರೇಖಾಗಣಿತದ ಉಗಮದ ಪಾಠ ಅನ್ಬಹುದು. ಇದಾದ ಕೂಡಲೇ ನಮಗೆ ರೇಖಾಗಣಿತದ ಪೂರ್ಣ ಪರಿಕಲ್ಪನೆ ತಿಳಿತಾ ಹೋಗ್ತದ. ಅದ್ರದ್ದೆಲ್ಲಾ ಕ್ಲಾಸ್ಗಳನ್ನ ನಾನು ಮುಂದೆ ಮಾಡ್ತಾ ಹೋಗ್ತೀನಿ. ರೇಖೆಗಳು ಮತ್ತು ಕೋನಗಳು, ತ್ರಿಭುಜಗಳು, ವಿಶೇಷವಾಗಿ ಕ್ವಾಡ್ರಿಲ್ಯಾಟ್ರಲ್ಸ್ ಅಂದ್ರ ಚತುರ್ಭುಜಗಳು, ಚತುರ್ಭುಜಗಳಲ್ಲಿ ಚೌಕ, ಆಯತ, ವಜ್ರಾಕೃತಿ, ಟ್ರಾಪಿಜ್, ಸಮಾಂತರ ಚತುರ್ಭುಜಗಳು, ಪತಂಗ, ಈ ಎಲ್ಲದರ ವಿಶೇಷ ಮಾಹಿತಿ. ಅದಾದ ನಂತರ ರೇಖಾಗಣಿತದಲ್ಲೇ
ರೇಖಾಗಣಿತವನ್ನ ಮೀರಿದಂತ ಒಂದು ಗಣಿತ ಕ್ಷೇತ್ರ ಗಣಿತ ಮೆನ್ಸುರೇಷನ್ ಅಂತ ಹೇಳಿ ಕರಿಬಹುದು. 3 ಆಯಾಮದ ಆಕೃತಿಗಳ ಪರಿಕಲ್ಪನೆ ಹಿಂಗೆಲ್ಲ ಇದು ವಿಸ್ತಾರವಾಗಿ ಹೋಗ್ತದೆ. ಅವೆಲ್ಲವೂ ಕೂಡ ನಮ್ಮ ಸಿಲೆಬಸ್ ಅಲ್ಲಿ ಇರೋ ಕಾರಣ ಅವನ್ನೆಲ್ಲವನ್ನ ಪೂರ್ಣ ಅಧ್ಯಯನ ಮಾಡೋದು ಅಷ್ಟೇ ಅವಶ್ಯಕವಾಗೈತಿ. ಇನ್ನು ಯುಕ್ಲಿಡ್ ನ ಆಧಾರ ಪ್ರತಿಜ್ಞೆಗಳು ಬಹಳಷ್ಟು ಇಂಪಾರ್ಟೆಂಟ್. ಆ ಯುಕ್ಲಿಡ್ ನ ಆಧಾರ ಪ್ರತಿಜ್ಞೆಗಳನ್ನ ಮುಂದಿನ ಕ್ಲಾಸ್ ಒಳಗೆ ನಿಮ್ ಜೊತೆ ಡಿಸ್ಕಷನ್ ಮಾಡ್ತೀನಿ. ಅಲ್ಲಿ ಕೂಡ ಹಲವಾರು ಆಧಾರ ಪ್ರತಿಜ್ಞೆಗಳು ಬರ್ತಾವೆ. ಯುಕ್ಲಿಡ್ ತನ್ನ ಆಧಾರ ಪ್ರತಿಜ್ಞೆಗಳನ್ನ ಎಷ್ಟು ಪ್ರಾಯೋಗಿಕ ಹೇಳಂದ್ರ ಈ ಸ್ವಯಂ ಸಿದ್ಧ ಮತ್ತು ವ್ಯಾಖ್ಯಾನಗಳಿಗಿಂತಲೂ ವಿಭಿನ್ನ ಅವು ಬಹಳಷ್ಟು ಪ್ರಾಕ್ಟಿಕಲ್ ಆಗಿದಾವ. ಅವುಗಳ ಜೊತೆ ಭಾರಿ ಚಂದ ಡಿಸ್ಕಷನ್ ಮಾಡ್ಕೊತ ಹೋಗೋಣ ಅದ್ರ ಬಗ್ಗೆ. ಅದೆಲ್ಲವೂ ಕೂಡ ನಮ್ಮ ಆಪ್ ಅಲ್ಲಿ ಈ ಕ್ಲಾಸ್ಗಳು ನಡೀತಿರ್ತಾವೆ ಕಂಟಿನ್ಯೂಸ್ ಆಗಿ ಸಿಲೆಬಸ್ ವೈಸ್. ಯಾರಾದ್ರೂ ಜಾಯ್ನ್ ಆಗೋರು ಇದ್ರಂದ್ರೆ ಆಗ್ರಿ ಉದಯ್ ಸ್ಟಡಿ ಸರ್ಕಲ್ ಅಂತ ಹೇಳಿ ಗೂಗಲ್ ಪ್ಲೇ ಸ್ಟೋರ್ ಒಳಗೆ ನಮ್ಮ ಆಪ್ ಸಿಗ್ತದೆ. ಆ ಆಪ್ ಒಳಗ ಗಣಿತದ ಪೂರ್ಣ ಮಾಹಿತಿ ವಿತ್ ಅಬ್ಜೆಕ್ಟಿವ್ ಟೈಪ್ ವಿತ್ LBA ಪ್ರತಿಯೊಂದನ್ನು ಕೂಡ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಅಪ್ ಟು ಎಕ್ಸಾಮಿನೇಷನ್. ಫ್ರೆಶ್ ಕ್ಲಾಸಸ್ ಇರ್ತದ. ಇವತ್ತು ಮುಂಜಾನೆ ಮಾಡಿ ಅಂದ್ರೆ ಸಂಜೆಗೆ ಅಪ್ಲೋಡ್ ಮಾಡ್ತಿರ್ತಾನೆ. ಹಾಗಾಗಿ ಕ್ಲಾಸ್ಗಳನ್ನ ಕೂಡ ಜಾಯ್ನ್ ಆಗ್ರಿ. ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಕ್ಲಾಸ್ ಒಳಗ ಯುಕ್ಲಿಡ್ ನ ಆಧಾರ ಪ್ರತಿಜ್ಞೆಗಳನ್ನ ತಗೊಂಡ್ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ವೇಟ್ ಮಾಡಿ. ಥ್ಯಾಂಕ್ ಯು.